ಪ್ರೀತಿಯ ವೀಕ್ಷಕರಿಗೆ ವಸಿಷ್ಠ ಅಸ್ಟ್ರೋ ನ್ಯೂಮರೋ ವಾಸ್ತು ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತು ನಾನು ನಿಮಗೆ ಒಂದು ಬಾತ್ರೂಮ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಹಿಂದಿನ 2 ವಿಡಿಯೋದಲ್ಲಿ ಒಂದು ದೇವ್ರ ಮನೆ ಮತ್ತು ಒಂದು ಅಡುಗೆ ಮನೆ ಬಗ್ಗೆ ಪೂರ್ತಿಯಾಗಿ ಹೇಳ್ಕೊಟ್ಟಿದ್ದೆ. ಅದರಲ್ಲಿ ವಿತ್ ರೆಮಿಡೀಸ್ ಕೂಡ ಹೇಳ್ಕೊಟ್ಟಿದ್ದೆ. ಇವತ್ತು ನಾನು ಖಾಲಿ ಬಾತ್ರೂಮ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಬಾತ್ರೂಮು ವಿತ್ ಟಾಯ್ಲೆಟ್ ಅಲ್ಲ, ಖಾಲಿ ಬಾತ್ರೂಮ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಬಾತ್ರೂಮ್ ಎಲ್ಲಿ ಬರಬೇಕು, ಯಾವ ಜಾಗದಲ್ಲಿ ಬರಬೇಕು, ಯಾವ ಜಾಗದಲ್ಲಿ ಬರಬಾರ್ದು, ಬಂದರೆ ಏನು ತೊಂದರೆಗಳಾಗ್ತವೆ, ಮತ್ತು ಆ ತೊಂದರೆಗೆ ಪರಿಹಾರ ಏನು ಎಲ್ಲ ಹೇಳ್ಕೊಡ್ತಾ ಇದ್ದೀನಿ. ದಯವಿಟ್ಟು ಯಾರೂ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ವಿಡಿಯೋ ನೋಡಿ. ಪೂರ್ತಿ ವಿಡಿಯೋ ನೋಡೋದ್ರಿಂದ ನಿಮ್ಗೊಂದು ಕ್ಲಿಯರಾಗಿ ಒಂದು ಪಿಕ್ಚರ್ ಗೊತ್ತಾಗ್ಬಿಡುತ್ತೆ. ಬಾತ್ರೂಮ್ ಬಗ್ಗೆ ಪೂರ್ತಿ ಐಡಿಯಾ ಗೊತ್ತಾಗ್ಬಿಡುತ್ತೆ. ಮತ್ತು ವೀಕ್ಷಕರೇ, ಯಾವುದೇ ಒಂದು ಮ್ಯಾಟ್ರ್ ಬಗ್ಗೆ ಆಗಲಿ 100% ಪೂರ್ತಿಯಾಗಿ ಇದನ್ನು ಮಾಡೋಕ್ಕೆ ಹೇಳೋಕ್ಕಾಗಲ್ಲ, ಯಾಕಂದರೆ ತುಂಬ ಪಾಯಿಂಟ್ಸ್ಗಳಿರ್ತವೆ. ಬಟ್ ನಾನಿಲ್ಲಿ ನಿಮ್ಗೆ ಮೇಜರು ಆಲ್ಮೋಸ್ಟ್ 100% ಕವರ್ ಆಗೋಂಥ ಮೇಜರ್ ಪಾಯಿಂಟ್ಗಳನ್ನು ಅಷ್ಟೇ ಹೇಳ್ಕೊಡ್ತಾ ಇದ್ದೀನಿ. ಇನ್ನೂ ತುಂಬ ರೆಮಿಡೀಸ್ಗಳಿದ್ದಾವೆ. ನಿಮಗೆ ಮೇಜರ್ ಒಂದು 4-5 ರೆಮಿಡೀಸ್ಗಳು ಹೇಳ್ಕೊಡ್ತಾ ಇದ್ದೀನಿ. ಅಷ್ಟನ್ನ ನೀವು ಫಾಲೋ ಮಾಡ್ಕೊಂಡು ಹೋದರೆ ನಿಮಗೆ ಯಾವ ವಾಸ್ತು ಕನ್ಸಲ್ಟೆಂಟ್ ಹೋಗೋ ಅವಶ್ಯಕತೆನೇ ಇರಲ್ಲ. ಜಸ್ಟ್ ನಾನು ಹೇಳಿದ್ನ ನೋಡ್ಕೊಂಡು ನೀವು ಅಷ್ಟು ಫಾಲೋ ಮಾಡಿಕೊಂಡ್ರೆ ನಿಮ್ಗೆ ಯಾವ ವಾಸ್ತು ಕನ್ಸಲ್ಟೆಂಟು ಬೇಕಾಗಲ್ಲ, ನೀವು ದುಡ್ಡು ಹಾಕೋದು ಬೇಕಾಗಲ್ಲ. ಜಸ್ಟ್ ಇದನ್ನು ನೋಡಿಕೊಂಡು ಕ್ಲಿಯರಾಗಿ ನಿಮ್ಗೊಂದು ಐಡಿಯಾ ಬರುತ್ತೆ. ವೀಕ್ಷಕರೇ, ಇವಾಗ ಒಂದು 30-40 ಸೈಟು ಅಥವಾ 60-40 ಸೈಟು ಅಥವಾ ಒಂದು ಚಿಕ್ಕ ಸೈಟು, ಯಾವುದೋ ಒಂದು ಸೈಟ್ ಆಗಲಿ ತಗೊಂಡಾಗ ಈಸ್ಟು, ನಾರ್ತು, ವೆಸ್ಟು, ಸೌತು. ಇವಾಗ ನಾವು ಮೇನ್ ಬಾತ್ರೂಮು ಎಲ್ಲಿ ಮಾಡ್ಬೋದು ಅಂತಂದರೆ ಎಲ್ಲೆಲ್ಲಿ ಮಾಡ್ಬೋದು, ಈಸ್ಟ್ ಆಫ್ ನಾರ್ತ್ ಈಸ್ಟ್ ಅಂದರೆ ಪೂರ್ವ ಈಶಾನ್ಯದಲ್ಲೂ ನಾವು ಬಾತ್ರೂಮ್ ಮಾಡ್ಕೋಬೋದು. ಇಲ್ಲಿ ನಾವು ಟಾಯ್ಲೆಟ್ ಯಾವುದೇ ಕಾರಣಕ್ಕೂ ಮಾಡೋಂಗಿಲ್ಲ. ಬರೀ ಇದನ್ನು ಮಾತ್ರ ಬಾತ್ರೂಮ್ ಮಾತ್ರ ಮಾಡ್ಕೋಬೇಕು. ಈ ಪೂರ್ವ ಈಶಾನ್ಯದಲ್ಲಿ ಅಥವಾ ಪೂರ್ವ ದಿಕ್ಕಲ್ಲಿ ಇಲ್ಲಿ ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದು. ಬಾತ್ರೂಮಲ್ಲಿ ಸೂರ್ಯನ ಕಿರಣಗಳು ಡೈರೆಕ್ಟಾಗಿ ನಾವು ಸ್ನಾನ ಮಾಡುವಾಗ ಮೈ ಮೇಲೆ ಬಿದ್ದರೆ ಅದೊಂಥರ ತುಂಬ ಒಳ್ಳೆ ಪಾಸಿಟಿವ್ ಎನರ್ಜಿ. ನಾವು ಇಲ್ಲೂ ಮಾಡ್ಕೋಬೋದು. ಮತ್ತು ಸ್ನಾನ ಮಾಡಿದ ಮೇಲೆ ನಾವು ಸೂರ್ಯ ನಮಸ್ಕಾರ ಮಾಡಿದ್ರೆ, ಸ್ನಾನ ಮಾಡಿದ ತಕ್ಷಣ ಸೂರ್ಯನ ನಮಸ್ಕಾರ ಮಾಡೋದ್ರಿಂದ ತುಂಬ ಒಳ್ಳೆಯದು. ಒಂದು ನಮಗೆಲ್ಲ ಗ್ರೋತಲ್ಲೂ ಎಲ್ಲ ಇದರಲ್ಲೂ ಒಂದು ತುಂಬ ಒಳ್ಳೆಯ ಇದು ಹೋಗುತ್ತೆ. ಮತ್ತು ವೀಕ್ಷಕರೇ, ಅದು ಬಿಟ್ಬಿಟ್ರೆ ನಾವು ನಾರ್ತ್ ವೆಸ್ಟಲ್ಲೂ ನಾವು ಬಾತ್ರೂಮ್ ಮಾಡ್ಕೋಬೋದು. ಈ ಬಾತ್ರೂಮ್ ನಾವು ಇಲ್ಲೂ ಮಾಡ್ಕೋಬೋದು. ನಾರ್ತ್ ವೆಸ್ಟ್ ಅಂದರೆ ವಾಯುವ್ಯ ದಿಕ್ಕಲ್ಲಿ, ನಾರ್ತು ಮತ್ತು ವೆಸ್ಟ್ ಕಾರ್ನರಲ್ಲಿ ನಾವು ಇಲ್ಲೂ ಬಾತ್ರೂಮ್ ಮಾಡ್ಕೋಬೋದು. ಮತ್ತು ಇವೇ ಬಿಟ್ಟರೆ ನಾವು ವೆಸ್ಟಲ್ಲೂ ಬಾತ್ರೂಮ್ ಮಾಡ್ಕೋಬೋದು. ಒಬ್ರೊಬ್ರು ಮಾಡಬಾರ್ದು ಅಂತಾರೆ, ವೆಸ್ಟಲ್ಲೂ ಮಾಡ್ಕೋಬೋದು. ಬಟ್ ಮೇನ್ ಮಾಡಬಾರ್ದಾಗಿರ್ತಕ್ಕಂಥ ಜಾಗಗಳು ಯಾವುವು ಅಂದರೆ ಒಂದು ಸೌತ್ ವೆಸ್ಟು, ಒಂದು ಸೌತ್ ಈಸ್ಟು, ಒಂದು ನಾರ್ತು, ಒಂದು ನಾರ್ತ್ ಈಸ್ಟು. ಈ ನಾರ್ತ್ ಈಸ್ಟಲ್ಲೂ ವಾಟರ್ ಎಲಿಮೆಂಟ್ ಜಾಗನೇ. ಬಟ್ ಏನಪ್ಪ ಅಂದರೆ ಇಲ್ಲಿ ಪ್ಯೂರ್ ವಾಟರ್ಗಳು ಹೋಗ್ತಾ ಇರಬೇಕು. ಈ ಬಾತ್ರೂಮ್ ಅಂದರೆ ಕೆಟ್ಟ ನೀರುಗಳೆಲ್ಲ ಹೋಗ್ತಾ ಇರ್ತವೆ, ನಮ್ಮ ಕೊಳೆ ನೀರುಗಳೆಲ್ಲ ಹೋಗ್ತಾ ಇರ್ತವೆ. ಹೀಗಾಗಿ ಈ ನಾರ್ತ್ ಈಸ್ಟಲ್ಲಿ ನಾವು ವಾಟರ್ ಎಲಿಮೆಂಟ್ ಇರೋದ್ರಿಂದ ಈ ನಾರ್ತ್ ಈಸ್ಟಲ್ಲಿ ಮಾಡಲ್ಲ. ಯಾಕಂತಂದರೆ ಅದು ಕೊಳಕ್ ನೀರು ಹೋಗ್ತಾ ಇರುತ್ತೆ. ಬಾತ್ರೂಮ್ ಅಂದರೆ ಕೊಳಕ್ ನೀರು ಹೋಗ್ತಾ ಇರುತ್ತೆ. ಇಲ್ಲಿ ನಾರ್ತ್ ಈಸ್ಟಲ್ಲಿ ಪ್ಯೂರ್ ನೀರು ಅಂದರೆ ಶುದ್ಧವಾದ ನೀರು ಇರಬೇಕು. ಯಾಕಂದರೆ ಇದೊಂಥರ ಸುಪ್ರೀಂ ಝೋನ್ ಇದ್ದಂಗೆ, ಇದೊಂಥರ ದೇವಮೂಲೆ ಅಂತೀವಿ ಇದಕ್ಕೆ. ಹಂಗೆ ದೇವರ ವಾಸಸ್ಥಾನ ಆಗಿರ್ತಕ್ಕಂಥ ಮೂಲೆಗಳಿವೆಲ್ಲ. ಇದ್ರಲ್ಲಿ ನಾವು ಜಾಸ್ತಿ ಪ್ಯೂರ್ ವಾಟರ್ ಮತ್ತು ಇದನ್ನು ಮಾಡ್ಬೋದು. ಮತ್ತು ಈ ಬ್ರಹ್ಮಸ್ಥಾನದಲ್ಲೂ ಮಾಡ್ತಾರೆ ಕೆಲವೊಬ್ರು, ಮನೆ ನಡುವೆ ಸೆಂಟರ್ ಪಾಯಿಂಟಲ್ಲಿ ಮಾಡ್ತಾರೆ. ಈ ಥರನೂ ಮಾಡೋಕ್ಕೆ ಹೋಗ್ಬೇಡಿ. ಬ್ರಹ್ಮಸ್ಥಾನ ಯಾವತ್ತೂ ಖಾಲಿ ಇರಬೇಕು. ಬ್ರಹ್ಮಸ್ಥಾನ ಎಷ್ಟು ಖಾಲಿ ಇರುತ್ತೋ ನಿಮ್ಮ ಇಡೀ ಮನೆಗೆ ಅಷ್ಟೊಂದು ಎನರ್ಜೈಸ್ ಆಗುತ್ತೆ. ಯೂನಿವರ್ಸಿಂದ ನಿಮ್ಗೆ ಬ್ರಹ್ಮಸ್ಥಾನದಿಂದ ಎನರ್ಜಿ ಕ್ರಿಯೇಟ್ ಆಗ್ತಾ ಇರುತ್ತೆ. ಅದಕ್ಕೆ ಬ್ರಹ್ಮಸ್ಥಾನ ಯಾವತ್ತೂ ಖಾಲಿ ಇರಬೇಕು. ವೀಕ್ಷಕರೇ, ಇವಾಗ ಬಾತ್ರೂಮು ಎಲ್ಲೆಲ್ಲಿ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ಇವಾಗ ಇಲ್ಲಿ ಮಾಡಬಾರ್ದಂತಲೂ ಹೇಳ್ಕೊಟ್ಟಿದ್ದೀನಿ. ಕೆಲವೊಬ್ರು ಸೌತಲ್ಲೂ ಮಾಡ್ತಾರೆ. ಸೌತಲ್ಲೂ ಬಾತ್ರೂಮ್ ಮಾಡೋಕ್ಕೆ ಹೋಗ್ಬೇಡಿ. ಸೌತಲ್ಲಿ ಒಬ್ರೊಬ್ರು ಮಾಡು ಅಂತ ಹೇಳ್ತಾರೆ, ಏನೂ ಆಗಲ್ಲ ಮಾಡು ಅಂತ ಹೇಳ್ತಾರೆ. ಬಟ್ ನಮ್ಮ ಪ್ರಕಾರ ಈ ಸೌತು ವಾಟರ್ ಝೋನ್ ಅಲ್ಲ ಇದು. ಈ ಸೌತಲ್ಲಿ ಮಾಡೋದ್ರಿಂದ ನಿಮ್ಗೆ ಒಂಥರ ಹೆಲ್ತ್ ಇಶ್ಯೂ ಬಂದ್ಬಿಡುತ್ತೆ. ಹೆಲ್ತ್ ಇಶ್ಯೂ, ಫೈನಾನ್ಷಿಯಲ್ ಇಶ್ಯೂ ಎರಡು ಭಾಳ ಬೇಗ ಬಂದ್ಬಿಡ್ತವೆ. ಸೊ ಇಲ್ಲಿ ಮಾಡೋದು ತುಂಬ ಒಳ್ಳೆಯದಲ್ಲ. ವೀಕ್ಷಕರೇ, ಇವಾಗ ಎಲ್ಲೆಲ್ಲಿ ಬಾತ್ರೂಮ್ ಮಾಡಬೇಕು ಅಂತ ಹೇಳ್ಕೊಟ್ಟೆ, ಇವಾಗ ಎಲ್ಲಿ ಮಾಡಬಾರ್ದು ಅಂತ ಹೇಳ್ಕೊಟ್ಟೆ. ಇವಾಗ ಬಾತ್ರೂಮ್ ಒಳಗಡೆ ಯಾವ ಥರ ಇರಬೇಕು ಅಂತ ಹೇಳ್ಕೊಡ್ತೀನಿ. ಬಾತ್ರೂಮ್ ಒಳಗಡೆ ನಲ್ಲಿ ಆಗಲಿ, ಶವರ್ ಇದು ಆಗಲಿ, ಇವೆಲ್ಲ ನಾರ್ತ್ ವೆಸ್ಟು, ನಾರ್ತ್ ಈಸ್ಟು ಅಥವಾ ಈಸ್ಟು ಈ ಜಾಗದಲ್ಲಿ ಬರಬೇಕು. ಈ ನಲ್ಲಿಗಳಾಗಲಿ, ಟ್ಯಾಪ್ ಆಗಲಿ, ಮೇಲ್ಗಡೆ ಶವರ್ ಬಾತ್ ಆಗಲಿ, ಇವೆಲ್ಲ ನಾರ್ತ್ ವೆಸ್ಟು, ನಾರ್ತ್ ಈಸ್ಟು, ಈಸ್ಟಲ್ಲಿ ಬರಬೇಕು. ಅಂದರೆ ದೇವ್ರ ಅದು ಯಾವುದು ವಾಶ್ರೂಮ್ ಅಂದರೆ ಇದು ಬಾತ್ರೂಮ್ ಮನೆ ಒಳಗಡೆ ನಾರ್ತ್ ವೆಸ್ಟು, ನಾರ್ತ್ ಈಸ್ಟು, ಈಸ್ಟಲ್ಲಿ ಬರಬೇಕು. ಆ ವಾಲಲ್ಲಿ ಬರಬೇಕು. ಆ ವಾಲಲ್ಲಿ ನಲ್ಲಿ ಬರೋದ್ರೆ ತುಂಬ ಒಳ್ಳೆಯದು. ಮತ್ತು ಯಾವುದೇ ಕಾರಣಕ್ಕೂ ಸೌತ್ ವೆಸ್ಟು ಮತ್ತು ಸೌತ್ ಈಸ್ಟಲ್ಲಿ ಈ ನಲ್ಲಿ ಪಾಯಿಂಟ್ಗಳನ್ನ ಬರಬಾರ್ದು. ಬಂದರೆ ನಿಮಗೆ ತುಂಬ ಅಶುಭ, ತುಂಬ
ನೆಗೆಟಿವ್ ಮನೇನ ಇಂಬ್ಯಾಲೆನ್ಸ್ ಮಾಡುತ್ತೆ, ಮನೇಲಿರೋ ಕಿರಿಕಿರಿ ನೆಮ್ಮದಿ ಇರಲ್ಲ, ಮತ್ತು ಯಾವುದೇ ಕೆಲಸಗಳು ಬೇಗ ಆಗಲ್ಲ, ಮತ್ತು ಫೈನಾನ್ಷಿಯಲ್ಲು ಮತ್ತು ಹೆಲ್ತ್ ಇಶ್ಯೂಗಳೆಲ್ಲ ಕಾಮನ್ ಆಗಿಬಿಡ್ತವೆ. ಮತ್ತು ವೀಕ್ಷಕರೇ, ಈ ಗೀಸರ್ ಏನಪ್ಪ ಅಂತಂದರೆ ಆದಷ್ಟು ಸೌತ್ ಈಸ್ಟ್ ಅಂದರೆ ಆಗ್ನೇಯ ದಿಕ್ಕಲ್ಲೇ ಹಾಕಬೇಕು. ಈ ಗೀಸರ್ ಆಗ್ನೇಯ ದಿಕ್ಕಲ್ಲಿ ಯಾಕೆ ಹಾಕಬೇಕು ಅಂದರೆ, ಈ ಆಗ್ನೇಯ ದಿಕ್ಕು ಸೌತ್ ಈಸ್ಟ್ ಪಾಯಿಂಟ್ ಇದು ಫೈರ್ ಎಲಿಮೆಂಟ್ ಝೋನು. ಈ ಫೈರ್ ಎಲಿಮೆಂಟ್ ಝೋನ್ ಇರೋದ್ರಿಂದ ಈ ಗೀಸರು ಅದು ಒಂಥರ ಫೈರ್ ಎಲಿಮೆಂಟೇ. ಯಾಕಂದರೆ ನೀರನ್ನ ಹೀಟ್ ಮಾಡುತ್ತದು, ಹೀಟ್ ನೀರು ಬರುತ್ತೆ. ಹಿಂಗಾಗಿ ಈ ಗೀಸರ್ನ ಈ ಸೌತ್ ಈಸ್ಟ್ ಪಾರ್ಟ್ ಅಂತ ಬಾತ್ರೂಮಲ್ಲಿ ಹಾಕಿದ್ರೆ ತುಂಬ ಒಳ್ಳೆಯದು. ಮತ್ತು ಈ ಪಾಯಿಂಟ್ನ ನಾವು ನಾರ್ತ್ ವೆಸ್ಟು ನಾರ್ತ್ ಈಸ್ಟಲ್ಲಿ ಗೀಸರ್ನ ಯಾವತ್ತೂ ಕೂಡ್ಸಕ್ಕೆ ಹೋಗಬೇಡಿ. ಮತ್ತು ಬಾತ್ರೂಮಲ್ಲಿ ಯಾವುದೇ ಕಾರಣಕ್ಕೂ ಹೆವಿ ಬ್ಲ್ಯಾಕ್ ರೆಡ್ ಕಲರು ಯೂಸ್ ಮಾಡಬೇಡಿ. ಇವೆಲ್ಲ ಯೂಸ್ ಮಾಡೋದ್ರಿಂದ ನಿಮಗೆ ತುಂಬ ತೊಂದರೆಗಳಾಗ್ತವೆ. ನಮ್ಗೆ ಗೊತ್ತೇ ಆಗಲ್ಲ ಯಾವ ಥರ ತೊಂದರೆಗಳಾಗ್ತವೆ ಅಂತ. ಒಬ್ರೊಬ್ರು ಹೇಳ್ತಾರೆ ನಾವು ಚೆನ್ನಾಗಿದ್ದೀವಿ ಅಂತ ವಾದ ಮಾಡ್ತಿರ್ತಾರೆ, ಬಟ್ ಇದು ನಮ್ಮ ಕಣ್ಣಿಗೆ ಕಾಣದೇ ಇರೋಂಗೆ ನಮ್ಮನ್ನು ಸರಿಯಾಗಿ ಕೊಲ್ತಾ ಇರುತ್ತೆ, ನಿಧಾನ ಚೂರು ಕೊಲ್ತಾ ಇರುತ್ತೆ. ಇವಾಗ ಏನೋ ಒಂದು ದೋಷ ಇದೆ ಮನೇಲಿ ಅಂದರೆ ಒಂದೇ ಸಲಕ್ಕೆ ಏನೂ ಆಗಲ್ಲ, ನಿಧಾನವಾಗಿ ನಮ್ಮ ಏಳಿಗೆನ ಡಿಕ್ರೀಸ್ ಮಾಡ್ಕೊಂಡು ಬರ್ತಾ ಇರುತ್ತೆ. ಹಿಂಗಾಗಿ ಅದು ನಮ್ಗೆ ಗೊತ್ತೇ ಆಗಲ್ಲ ಯಾವ ಥರ ಇದು ಮಾಡಿ. ಒಬ್ರೊಬ್ರಿಗೆ ಬೇಗ ಗೊತ್ತಾಗುತ್ತೆ, ಒಬ್ರೊಬ್ರಿಗೆ ಬೇಗ ಗೊತ್ತಾಗಲ್ಲ ಅಷ್ಟೇ. ಮತ್ತು ಆದಷ್ಟು ಒಳಗಡೆ ಮಗ್ ಆಗಲಿ ಬಕೆಟ್ ಆಗಲಿ ಯಾವುದೇ ಇನ್ಸ್ಟ್ರೂಮೆಂಟ್ಸ್ ಆಗಲಿ ಆದಷ್ಟು ಲೈಟ್ ಬ್ಲೂ, ಲೈಟ್ ಗ್ರೀನು, ಆ ಥರ ಕಲರ್ಸ್ಗಳನ್ನ, ವೈಟು, ಈ ಥರ ಕಲರ್ಸ್ಗಳನ್ನ ಯೂಸ್ ಮಾಡಿ. ಮತ್ತು ವೀಕ್ಷಕರೇ, ಇವಾಗ ಬಾತ್ರೂಮ್ ಒಳಗಡೆ ಯಾವ ಕಲರ್ ಹಾಕಬೇಕು ಅಂದರೆ, ಬಾತ್ರೂಮ್ ಒಳಗಡೆ ಲೈಟ್ ಬ್ಲೂ ಮತ್ತು ಲೈಟ್ ಗ್ರೀನು ಮತ್ತು ಕ್ರೀಮ್ ಕಲರ್, ಈ ಥರ ಬಾತ್ರೂಮ್ಗೆ ಕಲರ್ಗಳನ್ನ ಹಾಕೋಬೋದು. ಈ ಥರ ಕಲರ್ಗಳು ಹಾಕೊಳ್ಳೋದ್ರಿಂದ ತುಂಬ ಒಳ್ಳೆಯದು. ಮತ್ತು ವೀಕ್ಷಕರೇ, ಈ ಈಸ್ಟಲ್ಲಿ ನೀವು ಟಾಯ್ಲೆಟ್ ಮಾಡ್ಕೋಬಾರ್ದು. ಈ ನಾರ್ತ್ ವೆಸ್ಟಲ್ಲಿ ನೀವು ಟಾಯ್ಲೆಟ್ ಮಾಡ್ಕೋಬೋದು. ಈಸ್ಟಲ್ಲಿ ನೀವು ಮಾಡಂಗಿದ್ರೆ ಬರೀ ಬಾತ್ರೂಮ್ ಅಷ್ಟೇ ಮಾಡ್ಕೋಬೇಕು. ಅದು ಬಿಟ್ಟು ಬೇರೆ ಯಾವುದೂ ಇದನ್ನು ಮಾಡ್ಕೊಳ್ಳೋಂಗಿಲ್ಲ. ವೀಕ್ಷಕರೇ, ಇವಾಗ ಟಾಯ್ಲೆಟ್ ರೂಮು ಎಲ್ಲಿ ಬರಬೇಕು, ಯಾವ ಥರ ಬರಬೇಕು, ಮತ್ತು ಟಾಯ್ಲೆಟ್ ಒಳಗಡೆ ಯಾವ ಥರ ಇರಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ವೀಕ್ಷಕರೇ, ಇದೊಂದು ಸಿಂಕು. ಈ ಸಿಂಕ್ ಏನಪ್ಪ ಅಂದರೆ, ನಾರ್ತ್ ವೆಸ್ಟ್ ಪಾರ್ಟು ಅಥವಾ ನಾರ್ತ್ ಈಸ್ಟ್ ಪಾರ್ಟು ಅಥವಾ ನಾರ್ತ್ ಪಾರ್ಟ್ ಆಫ್ ದ ಬಾತ್ರೂಮ್ ಹೊರಗಡೆ ಸಿಂಕನ್ನು ಕೂಡಿಸ್ಕೊಳ್ಳಿ. ಸಿಂಕ್ ಕೂಡಿಸ್ಕೊಳ್ಳೋದ್ರಿಂದ ಒಳ್ಳೆಯದು. ಇದು ಯಾವುದೇ ಕಾರಣಕ್ಕೂ ಸೌತ್ ಈಸ್ಟ್ ಇದ್ರ ಕಡೆ ಸಿಂಕ್ ಹಾಕೋಬೇಡಿ. ಮತ್ತು ಕನ್ನಡಿ ಇಡಬೇಡಿ. ಯಾವುದೇ ಕಾರಣಕ್ಕೂ ಕನ್ನಡಿ ಬಾತ್ರೂಮ್ ಒಳಗಡೆ ಇಡಬೇಡಿ. ಕನ್ನಡಿ ಬಾತ್ರೂಮ್ ಒಳಗಡೆ ಇಡೋದ್ರಿಂದ ಅದು ನೆಗೆಟಿವ್ ಎನರ್ಜಿನ ಮತ್ತೆ ರಿಫ್ಲೆಕ್ಟ್ ಮಾಡುತ್ತೆ. ಈ ಕನ್ನಡಿ ನಾವು ನೋಡಿದ ತಕ್ಷಣ ನಮ್ಮ ಪ್ರತಿಬಿಂಬ ಹೆಂಗೆ ಕಾಣುತ್ತೋ ಹಾಗೆ ಬಾತ್ರೂಮ್ ಅನ್ನೋದು ಒಂದು ನೆಗೆಟಿವೇ. ಆ ನೆಗೆಟಿವ್ನ ನಮ್ಗೆ ಮತ್ತೆ ರಿಫ್ಲೆಕ್ಟ್ ಮಾಡುತ್ತೆ. ಅದು ರಿಫ್ಲೆಕ್ಟ್ ಮಾಡ್ದಂಗೆ ಅದರಿಂದ ನಮಗೆ ತೊಂದರೆಗಳಾಗ್ತವೆ ಹೊರತು ಒಳ್ಳೇದಂತೂ ಆಗಲ್ಲ. ಅದಕ್ಕೆ ಯಾವುದೇ ಕಾರಣಕ್ಕೂ ಕನ್ನಡಿನ ಬಾತ್ರೂಮಲ್ಲಿ ಇಡಕ್ಕೆ ಹೋಗಬೇಡಿ. ವೀಕ್ಷಕರೇ, ಇವಾಗ ಬಾತ್ರೂಮು ಸೌತ್ ವೆಸ್ಟು ಅಥವಾ ಸೌತ್ ಈಸ್ಟಲ್ಲಿ ಬಂದಿದೆ ಅಂತ ಇಟ್ಕೊಳ್ಳಿ. ಈ ಬಾತ್ರೂಮ್ನ ಯಾವುದೇ ಕಾರಣಕ್ಕೂ ಅಲ್ಲಿ ಇಡಕ್ಕೆ ಹೋಗ್ಬೇಡಿ. ಆದಷ್ಟು ಅದನ್ನ ಶಿಫ್ಟ್ ಮಾಡ್ಕೊಂಡ್ಬಿಡಿ. ಈ ಸೌತ್ ವೆಸ್ಟಲ್ಲಿ ನೀವು ಬಾತ್ರೂಮ್ ಇಟ್ಟರೆ ನಿಮಗೆ ಹೆವಿ ತೊಂದರೆಗಳಾಗ್ತವೆ. ಕಣ್ಣಿಗೆ ಕಾಣದೇ ಇರೋಂಗೆ ತೊಂದರೆಗಳು ಬರ್ತಾನೆ ಇರ್ತವೆ. ಒಂದಾದ್ರೂ ಒಂದು ಮನೇಲಿ ದೊಡ್ಡವ್ರಿಗೆ ಹೆಲ್ತ್ ಇಶ್ಯೂ ಬರುತ್ತೆ, ಮತ್ತು ಫೈನಾನ್ಷಿಯಲ್ ಇಶ್ಯೂ ಬರುತ್ತೆ, ಮತ್ತು ಮೆಂಟಲಿ ಹೆಲ್ತ್ ಇಶ್ಯೂ ಬರುತ್ತೆ. ಇವೆಲ್ಲ ಪ್ರಾಬ್ಲಮ್ಸ್ಗಳು ಬರ್ತಾ ಇರುತ್ತೆ. ಅದು ಹಿಂಗಾಗಿ ಸೌತ್ ವೆಸ್ಟು ಅಂದರೆ ನೈಋತ್ಯ ದಿಕ್ಕಲ್ಲಿ ಯಾವುದೇ ಕಾರಣಕ್ಕೂ ಬಾತ್ರೂಮ್ ಇದ್ದರೆ ಅದನ್ನ ಶಿಫ್ಟ್ ಮಾಡ್ಕೊಳ್ಳಿ. ಅದನ್ನ ಅಲ್ಲೇ ಬಿಡಕ್ಕೆ ಹೋಗಬೇಡಿ. ಒಂದೊಂದು ವೇಳೆ ಕೆಲವೊಂದು ಸಲ ಶಿಫ್ಟ್ ಮಾಡೋಕ್ಕಾಗಲ್ಲ ಅಂತಂದರೆ ನೀವು ಏನಪ್ಪ ಅಂದರೆ ಒಂದು 2 ರೆಮಿಡೀಸ್ ಹೇಳ್ತೀನಿ, 1-2-3 ರೆಮಿಡೀಸ್ ಹೇಳ್ತೀನಿ. ಸೌತ್ ವೆಸ್ಟಲ್ಲಿ ನಿಮಗೆ ಶಿಫ್ಟ್ ಮಾಡೋಕ್ಕಾಗಲ್ಲ ಸರ್, ನಾವು ಆಲ್ರೆಡಿ ಮಾಡಿಬಿಟ್ಟಿದ್ದೀವಿ, ನಮಗೆ ಹಿಂಗಾಗುತ್ತೆ ಅಂತ ನಿಮಗೆ ಚಾನ್ಸೇ ಇಲ್ಲದೆ ಇರುವಾಗ ನೀವು ಒಂದು ಬ್ರೌನ್ ಕಲರು ಮ್ಯಾಟ್ ಹಾಕೊಳ್ಳಿ. ಸೌತ್ ವೆಸ್ಟಲ್ಲಿ ಅಂದರೆ ನೈಋತ್ಯ ದಿಕ್ಕಲ್ಲಿ ನಿಮಗೆ ಬಾತ್ರೂಮ್ ಬಂದಿತ್ತಂದರೆ ಬ್ರೌನ್ ಕಲರ್ ಒಂದು ಮ್ಯಾಟ್ ಹಾಕೊಳ್ಳಿ. ಮತ್ತು ಸೌತ್ ವೆಸ್ಟ್ ಪಾರ್ಟ್ ಆಫ್ ದ ಬಾತ್ರೂಮು, ಸೌತ್ ವೆಸ್ಟ್ ಪಾರ್ಟ್ ಆಫ್ ಬಾತ್ರೂಮಲ್ಲಿ ನೈಋತ್ಯ ದಿಕ್ಕಲ್ಲಿ ಒಂದು ಹೆವಿ ಸ್ಟೋನ್ ಇಟ್ಬಿಡಿ, ಒಂದು ಹೆವಿ ಸ್ಟೋನ್ ಇಟ್ಬಿಡಿ. ಅಲ್ಲಿ ಭಾರ ಬೀಳಬೇಕು. ಅದನ್ನು ಮಾಡಿ. ಮತ್ತು ಒಂದು ಹೊರಗಡೆ ಒಂದು ಪೈರಾ ಬ್ಯಾಂಡ್ ಅಂತ ಬರುತ್ತೆ. ಪೈರಾ ಬ್ಯಾಂಡು ಅಂತ ಒಂದು ವಸ್ತುದೊಂದು ನೆಗೆಟಿವ್ ಎನರ್ಜಿನ ಬ್ಲಾಕ್ ಮಾಡೋದು ಒಂದು ಪೈರಾ ಬ್ಯಾಂಡ್ ಅಂತ ಬರುತ್ತೆ. ಈ ಪೈರಾ ಬ್ಯಾಂಡ್ನ ನಾವಲ್ಲಿ ಹಾಕೋಬೋದು. ಅದು ಶಿಫ್ಟ್ ಮಾಡ್ಕೊಳ್ಳೋದು ಒಳ್ಳೆಯದು. ಒಂದು ವೇಳೆ ಶಿಫ್ಟ್ ಮಾಡೋಕ್ಕಾಗಲಿಲ್ಲ ಅಂದರೆ ನೀವು ಈ ಮೂರನ್ನ ನೀವು ಮಾಡ್ಕೋಬೋದು. ಈ ಮೂರನ್ನ ಮಾಡಿಕೊಂಡ್ರೆ ನಿಮ್ಗೆ ಅಲ್ಲಿ ಬರ್ತಕ್ಕಂಥ ನೆಗೆಟಿವ್ ಎನರ್ಜಿನ ಅಟ್ಲೀಸ್ಟ್ ಸ್ವಲ್ಪ ಬ್ಲಾಕ್ ಮಾಡಿ ನಿಮ್ಗೊಂದು ಪಾಸಿಟಿವ್ ಎನರ್ಜಿ ಕನ್ವರ್ಟ್ ಮಾಡುತ್ತೆ. ಬ್ರೌನ್ ಕಲರ್ ಮ್ಯಾಟು ಮತ್ತು ಹೆವಿ ಸ್ಟೋನ್ ಸೌತ್ ವೆಸ್ಟ್ ಪಾರ್ಟ್ ಆಫ್ ದ ಬಾತ್ರೂಮು, ಮತ್ತು ಪೈರಾ ಬ್ಯಾಂಡ್ ಅಂತಂದರೆ ಒಂದು ನೀವು ಇದರಲ್ಲಿ ಸರ್ಚ್ ಮಾಡಿ ಗೂಗಲಲ್ಲಿ,
ಇದು ಅಮೆಜಾನು ಪ್ರೈಮಲ್ಲಿ ಇರುತ್ತೆ, ಒಂದು ಪೈರಾ ಬ್ಯಾಂಡ್ ಅಂತ ಬರುತ್ತೆ, ಜಿತೇನ್ ಪೈರಾ ಬ್ಯಾಂಡ್ ಅಂತ, ಆ ಥರನೂ ಯೂಸ್ ಮಾಡ್ಕೋಬೋದು. ಮತ್ತು ವೀಕ್ಷಕರೇ, ಈ ಸೌತ್ ಈಸ್ಟ್ ಪಾರ್ಟಲ್ಲಿ ಬಂದರೆ ಆಗ್ನೇಯ ದಿಕ್ಕಲ್ಲಿ ಬಂದ್ಬಿಡ್ತೇವೆ. ಒಂದೊಂದ್ಸಲ ಆಗ್ನೇಯ ದಿಕ್ಕಲ್ಲಿ ಬಂದಾಗ ಅದಕ್ಕೆ ರೆಮಿಡೀಸ್ ಏನಪ್ಪ ಅಂತಂದರೆ ರೆಡ್ ಬಲ್ಪ್ ಹಾಕೊಂಡ್ಬಿಡಿ. ನೀವು ರೆಡ್ ಬಲ್ಪ್ ಹಾಕೊಂಡ್ಬಿಡಿ. ಇದಕ್ಕೆ ಯಾವುದಕ್ಕಂತಂದರೆ ಬಾತ್ರೂಮ್ ಅಂದರೆ ಆಗ್ನೇಯ ದಿಕ್ಕಲ್ಲಿ ನಿಮ್ಗೆ ಏನಾದರೂ ಬಾತ್ರೂಮ್ ಅಂದರೆ ಒಂದು ರೆಡ್ ಬಲ್ಪ್ ಹಾಕ್ಕೊಳ್ಳಿ. ಮತ್ತು ರೂಮ್ಗೆ ಸ್ವಲ್ಪ ಲೈಟ್ ರೆಡ್ ಕಲರ್ಸ್ ಹಾಕಿ, ಆದಷ್ಟು ರೆಡ್ ಕಲರ್ ಬಕೆಟ್ಗಳನ್ನ ಯೂಸ್ ಮಾಡಿ, ಮತ್ತು ರೆಡ್ ಕಲರ್ ಮ್ಯಾಟ್ ಹಾಕಿ, ಮತ್ತು ಒಂದು ಪೈರಾ ಬ್ಯಾಂಡ್ ಒಂದು ಇಟ್ಬಿಡಿ. ಪೈರಾ ಬ್ಯಾಂಡು ಅದನ್ನು ಹಾಕೊಂಬಿಡಿ. ಮತ್ತು ಒಂದು ಲೆಡ್ ಪಿರಾಮಿಡು ನೀವು ಬಾತ್ರೂಮು ಅನ್ವಾಂಟೆಡ್ ಜಾಗದಲ್ಲಿ ಬಂದರೆ ಈ ಲೆಡ್ ಪಿರಾಮಿಡ್ ಅಂತ ಬರುತ್ತೆ, ನೀವು ಅಮೆಜಾನಲ್ಲಿ ಸರ್ಚ್ ಮಾಡಿ. ಆ ಲೆಡ್ ಪಿರಾಮಿಡ್ನ ನೀವು ಜಸ್ಟ್ ಫಿಕ್ಸ್ ಮಾಡಿ. ಔಟ್ಸೈಡ್ ಬಾತ್ರೂಮ್ ಒಳಗಡೆ ಯಾವುದೇ ಕಾರಣಕ್ಕೂ ಪಿರಾಮಿಡ್ ಇಡಬೇಡಿ. ಬಾತ್ರೂಮ್ ಹೊರಗಡೆ ನೀವು ಪಿರಾಮಿಡ್ನ ಫಿಕ್ಸ್ ಮಾಡೋದ್ರಿಂದ ಅಲ್ಲಿ ಬರ್ತಕ್ಕಂಥ ನೆಗೆಟಿವ್ ಎನರ್ಜಿನ ಪೂರ್ತಿ ಬ್ಲಾಕ್ ಮಾಡಿ ಒಂದು ಪಾಸಿಟಿವ್ ಎನರ್ಜಿಯಾಗಿ ನಿಮ್ಗೆ ಕನ್ವರ್ಟ್ ಆಗುತ್ತೆ. ವೀಕ್ಷಕರೇ, ಇವತ್ತು ನಾನು ನಿಮಗೆ ಬಾತ್ರೂಮ್ ಬಗ್ಗೆ ಹೇಳ್ಕೊಟ್ಟಿದ್ದೀನಿ. ಸಿಂಪಲ್ಲಾಗಿ ನಿಮ್ಗೆ ರೆಮಿಡೀಸ್ ಕೂಡ ಹೇಳ್ಕೊಟ್ಟಿದ್ದೀನಿ. ನಿಮ್ಗೆ ಏನಾದರೂ ತಿಳಿಲಿಲ್ಲ ಅಂದರೆ ನನಗೆ ನನ್ನ ನಂಬರ್ ಇದೆ, ಈ ನಂಬರ್ಗೆ ನನಗೆ ವಾಟ್ಸಪ್ಪಲ್ಲೂ ಮೆಸೇಜ್ ಹಾಕಿ, ನಿಮಗೆ ಫ್ರೀಯಾಗಿ ಹೇಳ್ಕೊಡ್ತೀನಿ. ನನಗೇನು ಗೈಡೆನ್ಸ್ ಮಾಡೋಕ್ಕೆ ನಾನು ಯಾವುದೇ ರೀತಿ ಚಾರ್ಜ್ ಮಾಡೋದಿಲ್ಲ. ಮತ್ತು ನಿಮಗೆ ಪೂರ್ತಿ ಬಾತ್ರೂಮ್ ಬಗ್ಗೆ ಎಲ್ಲ ಐಡಿಯಾ ಬಂದಿದೆ ಅಂತ ತಿಳ್ಕೊಂಡಿದ್ದೀನಿ. ದಯವಿಟ್ಟು ವೀಕ್ಷಕರೇ ಇದನ್ನೆಲ್ಲ ಆದಷ್ಟು ಶೇರ್ ಮಾಡಿ. ಇದರಿಂದ ಅವ್ರಿಗೂ ಒಂದು ಒಳ್ಳೆಯ ನಾಲೆಜ್ ಬರುತ್ತೆ. ಒಂದು ವಿಷಯ ನೋಡಿದವರಿಗೆಲ್ಲ ತುಂಬ ಒಂದು ಕ್ಲಿಯರಾಗಿ ಒಂದು ಪಿಕ್ಚರ್ ಗೊತ್ತಾಗುತ್ತೆ. ಯಾವುದೇ ಕಾರಣಕ್ಕೂ ಏನಾದರೂ ತೊಂದರೆ ಇದ್ದರೆ ನನಗೆ ಮೆಸೇಜ್ ಮಾಡಿ, ನಾನು ಕ್ಲಿಯರಾಗಿ ಹೇಳ್ಕೊಡ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡಿ. ಆದಷ್ಟು ಇಷ್ಟು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.